ಇಂಡಿಯಾ ಪಾಕಿಸ್ತಾನ್ ರೈವಲ್ರಿ ಅಂತ ನಾವು ಏನು ಮಾತಾಡ್ತೀವಿ ಅಥವಾ ಏನು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗುತ್ತೆ ಮ್ಯಾಚಿಗೆ ಮುಂಚೆ, ಅದು ನನ್ನ ಪ್ರಕಾರ ಬರೀ ಆನ್ ಪೇಪರು, ಸೋಷಿಯಲ್ ಮೀಡಿಯಾ ಆರ್ ಮೀಡಿಯಾ ಹೈಪ್ ಅಷ್ಟೇ ಆಗಿ ಉಳ್ಕೊಂಡ್ಬಿಟ್ಟಿದೆ. ಯಾಕಂದರೆ ನೀವು ಆನ್ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ, ರೀಸೆಂಟಾಗಿ ಆಗಿರೋ ಒಂದಷ್ಟು ಮ್ಯಾಚಸ್ ನೀವು ನೋಡ್ಕೊಂಬಂದರೆ, ಇಂಡಿಯಾ ಮತ್ತು ಪಾಕಿಸ್ತಾನ ಯಾವತ್ತೂ ನಿಮಗೆ ಸೇಮ್ ಲೆವೆಲಲ್ಲಿರುವಂಥ ಟೀಮ್ ಅಂತಾನೆ ಅನ್ಸಲ್ಲ. ಯಾವಾಗಲೂ ಒನ್ ಸೈಡೆಡ್ ಗೇಮ್. ಲಾಸ್ಟ್ ಒಂದು ಮೇ ಬಿ ಒಂದು 10 ವರ್ಷದಲ್ಲೇ ಒಂದು 2 ಇನ್ಸ್ಟೆನ್ಸ್ ಮೇ ಬಿ ವಿರಾಟ್ ಕೊಹ್ಲಿ ಗೆಲ್ಸಿದಂಥದ್ದು 2022 T20 ವರ್ಲ್ಡ್ ಕಪ್ಪಲ್ಲಿ ಮೆಲ್ಬರ್ನಲ್ಲಿ, ನಿಮ್ಗೆ ಜ್ಞಾಪಕ ಇದ್ದರೆ. ಅದೊಂದು ಬಿಟ್ಟರೆ ಏಷ್ಯಾ ಕಪ್ ಲಾಸ್ಟ್ ಇಯರ್ ಏನು ಫೈನಲ್ ಆಯಿತು, ಅದೊಂದು 2 ಮ್ಯಾಚ್ ಕ್ಲೋಸ್ ಹೋಗಿದೆ. ಪಾಕಿಸ್ತಾನ ಕಡೆ ಸ್ವಲ್ಪ ಮ್ಯಾಚ್ ಜಾಸ್ತಿ ಇತ್ತು ಅನ್ನೋದು ಬಿಟ್ಟರೆ ಯಾವತ್ತೂ ನಿಮಗೆ ಇದು ಇಂಡಿಯಾ ಆಸ್ಟ್ರೇಲಿಯಾ ಅಥವಾ ಇಂಡಿಯಾ ಇಂಗ್ಲೆಂಡು ಅಥವಾ ಬೇರೆ ಟೀಮ್ಸ್ ಏನು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಿದೆ, ಅಥವಾ ಇದೇ ವರ್ಲ್ಡ್ ಕಪ್ಪಲ್ಲಿ ಸೌತ್ ಆಫ್ರಿಕಾ ಅಫ್ಘಾನಿಸ್ತಾನ ಆಡಿದಂಥ ಡಬಲ್ ಸೂಪರ್ ಓವರ್ ಮ್ಯಾಚ್ ಏನಿದೆ, ಆ ಥರ ಎಕ್ಸೈಟ್ಮೆಂಟ್ ಯಾವತ್ತೂ ಕ್ರಿಯೇಟ್ ಆಗಿಲ್ಲ. ಆನ್ ಪೇಪರಲ್ಲಿ ಮಾತ್ರ ನಿಮಗೆ ರೈವಲ್ರಿಯಾಗಿ ಉಳ್ಕೊಂಡಿದೆ. ಈ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆನೂ ಜನ ಅಂದ್ಕೊಂಡಿದ್ರು ಕೊಲಂಬೋದಲ್ಲಿ ಆಡ್ತಾ ಇರೋದು ತುಂಬ ಕಷ್ಟ ಆಗುತ್ತೆ ಆಡೋಕ್ಕೆ, ಯಾಕಂದರೆ ಸ್ಪಿನ್ ಫ್ರೆಂಡ್ಲಿ ಕಂಡೀಷನ್ಸು. ಪಾಕಿಸ್ತಾನ ಕಡೆ 4-5 ಜನ ಬೌಲರ್ಸ್ ಇದ್ದಾರೆ, ಸ್ಪಿನ್ನರ್ಸ್ ಇದ್ದಾರೆ, ಒಳ್ಳೆ ಲೆಫ್ಟ್ ಆರ್ಮ್ ಸ್ಪಿನ್ನರು ಇದ್ದಾರೆ, ರೈಟ್ ಆರ್ಮ್ ಇದ್ದಾರೆ. ಉಸ್ಮಾನ್ ತಾರಿಕ್ ಅಂತ ಬೌಲರ್, ಲಾಸ್ಟ್ ಒಂದು ವಾರದಲ್ಲಿ ಬರೀ ಅವ್ರ ಬಗ್ಗೆನೇ ಚರ್ಚೆ ನೀವು ಕೇಳಿರ್ತೀರ. ಅವ್ರ ಬೌಲಿಂಗ್ ಆ್ಯಕ್ಷನ್ ಬಗ್ಗೆ, ಅವ್ರು ಪಾಸ್ ಮಾಡಿ ಹಾಕೋದ್ರ ಬಗ್ಗೆ, ನಿಂತ್ಕೊಂಡು ಬೌಲಿಂಗ್ ಮಾಡೋದು, ಬೇರೆ ತುಂಬ ಥರ ವೇರಿಯೇಷನ್ಸ್ ಇರೋವಂಥದ್ದು ಇದೆಲ್ಲ ಕೇಳಿ ಒಂದು ವಾರ ಆಲ್ಮೋಸ್ಟ್ ಅದೇ ಚರ್ಚೆ ಆಗಿತ್ತು. ಬಟ್ ಇವತ್ತು ಮ್ಯಾಚಿಗೆ ಬಂದಾಗ್ಲೂ ಜನ ಅಂದ್ಕೊಂಡಿದ್ರು ಏನಂದರೆ ಇಂಡಿಯನ್ ಬ್ಯಾಟ್ಸ್ಮನ್ಗೆ ಟಫ್ ಆಗುತ್ತೆ. ಯಾಕಂದರೆ ಲಾಸ್ಟ್ 2 ಮ್ಯಾಚಲ್ಲಿನೂ ಹೌದು ನಮೀಬಿಯಾ ಮೇಲೆ 200 ಹೊಡೆದಿದ್ವಿ, ಬಟ್ ಆಮೇಲೇನೂ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆಗಿತ್ತು. USA ಮೇಲೂ ಕೊಲ್ಯಾಪ್ಸ್ ಆಗಿತ್ತು ಟಾಪ್ ಆರ್ಡರು. ಸೊ ಇವತ್ತು ಆ ಥರ ಆಗೋದ್ರೆ ಅಂತ ಜನರಲ್ಲಿ ಅಥವಾ ಮೀಡಿಯಾದಲ್ಲಿ ಅದೊಂದು ಸರ್ಕ್ಯುಲೇಟ್ ಆಗಿತ್ತು. ಈ ಥರ ಆಗೋದ್ರೆ ಹಿಂಗೆ, ಪಾಕಿಸ್ತಾನ ಬೇರೆ ಒಳ್ಳೆ ಬೌಲಿಂಗ್ ಇದೆ, ಕೊಲಂಬೋ ಬೇರೆ ಸ್ಪಿನ್ ಫ್ರೆಂಡ್ಲಿ ಕಂಡೀಷನ್ಸು. ಇವತ್ತು ಆ್ಯಕ್ಚುಲಿ ಯೂಸ್ ಮಾಡಿದಂಥ ವಿಕೆಟ್ ಬಂದು ಆಸ್ಟ್ರೇಲಿಯಾ ಏನು ಸೋತರು ಜಿಂಬಾಬ್ವೆ ಮೇಲೆ, ಅದೇ ಸೇಮ್ ಯೂಸ್ಡ್ ವಿಕೆಟ್ ಮೇಲೇ ಆಡಿರೋದು ಅಂತ ನ್ಯೂಸ್ ಬಂದಿತ್ತು. ಆ್ಯಂಡ್ ಅದೇ ವಿಕೆಟ್ನೇ ಯೂಸ್ ಮಾಡಿದ್ರು. ಸೊ ಮ್ಯಾಚ್ ಸ್ಟಾರ್ಟ್ಗೆ ಹೋಗಬೇಕಾದ್ರೆ ನೀವು ಇವತ್ತು ಆ್ಯಕ್ಚುಲಿ ಟಾಸ್ ಗೆದ್ದಿದ್ದು ಪಾಕಿಸ್ತಾನದವ್ರು ಟಾಸ್ ಗೆದ್ದು ಇಂಡಿಯಾನ ಬ್ಯಾಟಿಂಗಿಗೆ ಹಾಕಿದ್ರು. ಗೊತ್ತಿದ್ರು ಇದು ಯೂಸ್ಡ್ ವಿಕೆಟ್ ಅಂತ ಗೊತ್ತಿದ್ರು ಮೇ ಬಿ ಅನ್ಸುತ್ತೆ ಸಲ್ಮಾನ್ ಆಗಾಗೆ ದಟ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಬೀಳುತ್ತೆ, ಬ್ಯಾಟಿಂಗಿಗೆ ಈಸಿ ಆಗುತ್ತೆ. ಬಿಕಾಸ್ ಆಸ್ಟ್ರೇಲಿಯಾ ಜಿಂಬಾಬ್ವೆ ಆಡಿದ್ದಂಥದ್ದು ಡೇ ಮ್ಯಾಚು, ಇದಾಗಿದ್ದು ನೈಟ್ ಅಂಡರ್ ಲೈಟ್ಸ್. ಯಾವಾಗಲೂ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಬೇಜಾನ್ ತುಂಬ ಗ್ರೌಂಡ್ಸಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಡ್ಯೂ ಬೀಳುತ್ತೆ. ಬಟ್ ಅದೇ ನಿಮಗೆ ಶ್ರೀಲಂಕಾದಲ್ಲಿ ಏನು ನಿನ್ನೆಯಿಂದನೂ ಮಳೆ ಬರ್ತಾ ಇತ್ತು, ಇವತ್ತು ಕ್ಲೌಡಿ ಕಂಡೀಷನ್ಸ್ ಇತ್ತು, ಮಳೆ ಬರುತ್ತೆ ಅನ್ನೋ ಪ್ರಿಡಿಕ್ಷನ್ ಇತ್ತು. ಇವತ್ತು ಆ್ಯಕ್ಚುಲಿ ಅಷ್ಟು ಮಳೆ ಬಂದಿಲ್ಲ, ಮಳೆನೂ ಬಂದಿಲ್ಲ, ಡ್ರೈ ಕಂಡೀಷನ್ಸ್ ಇತ್ತು. ನೀವು ಫಸ್ಟಿಂದ ಮ್ಯಾಚ್ ಫಾಲೋ ಮಾಡಿದ್ರೆ, ಯಾವಾಗ ಇಶಾನ್ ಕಿಶನ್ನು, ಅಭಿಷೇಕ್ ಶರ್ಮಾ ಅವರು ಓಪನಿಂಗ್ ಬಂದರು, ಅಭಿಷೇಕ್ ಶರ್ಮಾ ಅವ್ರದ್ದು ಮತ್ತು ಅದೇ ಸೇಮ್ ತಿರ್ಗಾ ಇನ್ನೊಂದು ಡಕ್ಗೆ ಔಟ್ ಆದರು. ಬಟ್ ಇಂಪ್ರೂವ್ಮೆಂಟ್ ಇದೆ. ಏನು ಇಂಪ್ರೂವ್ಮೆಂಟು? ಫಸ್ಟ್ ಬಾಲ್ಗೂ ಔಟ್ ಆಗಲಿಲ್ಲ, ಅವ್ರು ಆಡಿದಂಥ ಥರ್ಡ್ ಬಾಲ್ಗೆ ಔಟ್ ಆದರು. ನಾನು ಅದನ್ನೇ ಅವತ್ತಿಂದನೂ ಸಜೆಸ್ಟ್ ಮಾಡ್ತಾ ಇರೋದು, ಏನಕ್ಕೆ ಫಸ್ಟ್ ಬಾಲಿಂದಾನೇ ಹೊಡಿಬೇಕು, ಏನಕ್ಕೆ ಫಸ್ಟ್ ಓವರಲ್ಲೇ ನಿಮ್ಗೆ 20-25 ರನ್ ಹೊಡಿಬೇಕು ಅಂತ ಮೈಂಡ್ಸೆಟ್ ಇದೆ ಅಂತ ಅರ್ಥ ಆಗಲ್ಲ ನನಗೆ ಅಂತ. ಆರಾಮಾಗಿ ನೀವು ಒಂದೊಂದು ಸಿಂಗಲ್ಸು ಡಬಲ್ಸು ಆಡ್ಕೊಂಡು, ಹೌದು ಪವರ್ ಪ್ಲೇ ಕ್ಯಾಪಿಟಲೈಸ್ ಮಾಡಬೇಕು, ಬಟ್ ಫಸ್ಟಲ್ಲಿ ಅಟ್ಲೀಸ್ಟ್ 1 ಓವರ್ ನೀವು ನೋಡ್ಕೊಂಡು ಅಟ್ಲೀಸ್ಟ್ ಒಂದು 8-10 ಬಾಲ್ಸ್ ನಿಮಗೆ ಟೈಮ್ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇದು ಇಂಡಿಯನ್ ವಿಕೆಟ್ ಅಲ್ಲ. ನಾನು ಅದೇ ಹೇಳ್ತಾ ಇರೋ, ಕೊಲಂಬೋ ಆಗಿದ್ದರೆ ಇಂಡಿಯನ್ ಕಂಡೀಷನ್ಸ್ಗೂ ಕೊಲಂಬೋಗೂ ತುಂಬ ವ್ಯತ್ಯಾಸ ಇದೆ. ಮತ್ತು ಗ್ರೌಂಡ್ ಡೈಮೆನ್ಷನ್ಸು ನೀವು ನೋಡಿದ್ರೆ, ಇಂಡಿಯಾದಲ್ಲಿ ನಿಮಗೆ ಮ್ಯಾಕ್ಸಿಮಮ್ 65ರಿಂದ 66-67 ಮೀಟ್ರ್ ಬೌಂಡ್ರಿ ಇರುತ್ತೆ. ಯಾಕಂದರೆ ಎಲ್ಲ ಒಳಗೆ ಎಳೆದಿರ್ತಾರೆ 4-6 ಜಾಸ್ತಿ ಹೋಗಲಿ ಅಂತ. ಬಟ್ ನೀವು ಇವತ್ತಿನ ಮ್ಯಾಚ್ ಅಬ್ಸರ್ವ್ ಮಾಡಿದ್ರೆ ಮಿನಿಮಮ್ ಒಂದು ಸೈಡ್ ಬಂದು 70-75 ಮೀಟ್ರ್ ಬೌಂಡ್ರಿ ಇತ್ತು, ಇನ್ನೊಂದು ಸೈಡು 70 ಮೀಟ್ರ್ ಬೌಂಡ್ರಿ ಇತ್ತು. ಸೊ ನಿಮ್ಗೆ ಆಬ್ವಿಯಸ್ಲಿ ಸ್ಪಿನ್ನರ್ಸಿಗೆ ಹೊಡೆಯೋದು ಅಷ್ಟೊಂದು ಈಸಿ ಅಲ್ಲ. ಅದೂ ಬಾಲ್ ಗ್ರಿಪ್ ಆಗ್ತಾಯಿತ್ತು, ಗ್ರೌಂಡಲ್ಲಿ ಬಿದ್ದು, ಆ ಪಿಚ್ ಮೇಲೆ ಬಿದ್ದು ಒಳ್ಳೆ ಟರ್ನ್ ಆಗ್ತಾಯಿತ್ತು, ಒಳ್ಳೆ ಗ್ರಿಪ್ ಆಗ್ತಾಯಿತ್ತು, ಸ್ಕಿಡ್ ಆಗ್ತಿರಲಿಲ್ಲ. ಸೊ ಆ ಥರ ಕಂಡೀಷನ್ಸ್ ಇರಬೇಕಾದ್ರೆ ನೀವು ಫಸ್ಟ್ ಬಾಲಿಂದಾನೇ ನಾನು ಹೊಡಿತೀನಿ, ಫಸ್ಟ್ ಬಾಲಿಂದಾನೇ ನಾನು ಡಾಮಿನೇಟ್ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಅದು ಸಾಧ್ಯ ಆಗಿದ್ದು ಬರೀ ಇಶಾನ್ ಕಿಶನ್ ಅವ್ರಿಗೆ ಮಾತ್ರ. ನೀವು ನನ್ನ ಥಂಬ್ನೇಲಲ್ಲಿ ನೋಡಿದರೆ ಪಾಕೆಟ್ ಸೈಜ್ ಡೈನಾಮೋ ಅಂತ ಏನಿದೆ ಅದರಲ್ಲಿ, ಅದು ಆ್ಯಕ್ಚುಲಿ ಅವ್ರಿಗೇನೆ ಕರೆಕ್ಟಾಗಿ ಸೂಟ್ ಆಗೋದು. ಬಿಕಾಸ್ ಇಂಥ ವಿಕೆಟಲ್ಲಿ ಬಾಲ್ ಗ್ರಿಪ್ ಆಗ್ತಾಯಿದೆ, ಬಾಲ್ ಎಷ್ಟು ಟರ್ನ್ ಆಗ್ತಾಯಿದೆ ಅನ್ನೋದು ಏನು ಬೇರೆಯವ್ರ ಬ್ಯಾಟ್ಸ್ಮನ್ನಿಗೆ ಜಡ್ಜ್ ಮಾಡೋಕ್ಕೂ ಕಷ್ಟ ಆಗ್ತಿರೋ ಅಂಥ ಟೈಮಲ್ಲಿ ಓಪನಿಂಗ್ ಬಂದಂಥ ಇಶಾನ್ ಕಿಶನ್ನು 40 ಬಾಲ್ಗೆ 77 ರನ್ ಹೊಡೆದಿದ್ದಾರೆ. 40 ಬಾಲ್ಸಿಗೆ 77.
ಆ 77 ಅವ್ರದ್ದು ನೀವು ನೋಡೋಕೆ ಹೋಯಿತು ಅಂದರೆ 13 ಬೌಂಡ್ರೀಸ್ ಇದೆ. 13 ಬೌಂಡ್ರೀಸಲ್ಲಿ 10 ಫೋರ್ಸ್ ಮತ್ತು 3 ಸಿಕ್ಸ್. ಫಸ್ಟ್ ಓವರಿಂದಾನೇ ಡಾಮಿನೇಟ್ ಮಾಡಿದ್ರು ಅವರು. ಅದನ್ನೇ ಅಭಿಷೇಕ್ ಶರ್ಮಾ ಅವರು ಅಂದ್ಕೊಂಡ್ರು ಡಾಮಿನೇಟ್ ಮಾಡ್ತೀನಿ ಫಸ್ಟ್ ಓವರಿಂದಾನೇ ಅಂತ. ಬಟ್ ಅವ್ರ ಕೈಯಲ್ಲಿ ಆಗಿಲ್ಲ. ರೀಸೆಂಟಾಗಿ ನಾನು ಹೇಳ್ದಂಗೆ ತುಂಬ ಸಲ 0ಗೆ ಔಟ್ ಆಗ್ತಾ ಇದ್ದಾರೆ. ಬಟ್ ರಿಲಯಬಲ್ ಬ್ಯಾಟ್ಸ್ಮನ್ ಅಲ್ವಾ, ಇನ್ನೂ ಕಾದು ನೋಡಬೇಕು ಮುಂದಿನ ಮ್ಯಾಚ್ಗಳಲ್ಲಿ. ಬಟ್ ಇಶಾನ್ ಕಿಶನ್ ಬ್ಯಾಟಿಂಗಿಗೆ ಬರೋದಾದರೆ ಅವ್ರು ಆಡಿದಂಥ ಇನ್ನಿಂಗ್ಸ್ ಏನಿದೆ ಇವತ್ತು, ಅದೇನೇ ಪಾಕಿಸ್ತಾನ್ಗೂ ಮತ್ತು ನಮಗೂ ದೊಡ್ಡ ಡಿಫ್ರೆನ್ಸ್ ಆಗಿರೋವಂಥದ್ದು. ಮ್ಯಾನ್ ಆಫ್ ದ ಮ್ಯಾಚು ಅವ್ರಿಗೇ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಡಿಸರ್ವಿಂಗ್. ಬಿಕಾಸ್ ಅಂಥ ವಿಕೆಟಲ್ಲಿ ಅಂಥ ಬೌಲರ್ಸ್ನ ಫೇಸ್ ಮಾಡುವಾಗ ಅವ್ರು ಆಡಿದಂಥ ರೀತಿ, ಅವ್ರು ಆಡಿದ ಮೊದಲನೇ ಬಾಲ್ ಫಾಸ್ಟ್ ಬೌಲರ್ ಇವ್ರಿಗೆ ಶಾಹಿನ್ ಶಾ ಅಫ್ರಿದಿಗೆ ಅವ್ರು ಆಡಿದಂಥ ಫಸ್ಟ್ ಬಾಲು ಎಳೆದು ಪುಲ್ ಮಾಡಿದ್ರು, 6 ಹೋಯಿತು. ಸೆಕೆಂಡ್ ಬಾಲು ಇನ್ಸೈಡ್ ಎಡ್ಜ್ ಆಯಿತು, ಬಟ್ ಅದೂ 4 ಹೋಯಿತು. ಅಲ್ಲಿಂದ ಒಂದು ಮೊಮೆಂಟಮ್ ಬಿಲ್ಡ್ ಆಯಿತು ಅವ್ರಿಗೆ. ಆಮೇಲೆ ಯಾರೇ ಸ್ಪಿನ್ನರ್ ಬಂದರು ಅವ್ರಿಗೆ ಅವರು ಏನು ಹೇಳ್ತೀವಿ, ತರಾಟೆಗೆ ತೊಗೊಂಡ್ರು ಅಂತೀವಲ್ಲ, ಅದೇ ಥರನೇ ಒಬ್ಬರನ್ನೂ ಸ್ಪೇರ್ ಮಾಡಲಿಲ್ಲ ಅವರು. ಎಲ್ರಿಗೂ 6ಗಳು ಹೊಡೆದಿದ್ದಾರೆ, ಎಲ್ರಿಗೂ 4ಗಳು ಹೊಡೆದಿದ್ದಾರೆ. ಅಬ್ರಾರ್ ಅಹ್ಮದ್ ಒಂದು ಓವರಲ್ಲಿ ನಂಗೆ ಜ್ಞಾಪಕ ಇದೆ, ಅದೆಷ್ಟನೇ ಓವರ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಪವರ್ ಪ್ಲೇ ಆಗಿದ್ದು ನೆಕ್ಸ್ಟ್ ಓವರೇ ಅನಿಸುತ್ತೆ. 7th ಓವರಲ್ಲಿ ಫಸ್ಟ್ 3 ಬಾಲ್ಗೆ 3 ಕಂಟಿನ್ಯೂಸ್ ಫೋರ್ಸ್ ಹೊಡೆದ್ರು ಅಬ್ರಾರ್ ಅಹ್ಮದ್ ಅವ್ರಿಗೆ. ಅಲ್ಲಿಂದ ಮೊಮೆಂಟಮ್ ಕಂಪ್ಲೀಟ್ ಶಿಫ್ಟ್ ಆಯಿತು ನಮ್ಮ ಕಡೆಗೆ. ಪವರ್ ಪ್ಲೇಯಲ್ಲಿ ಇಂಡಿಯಾದವರು ಒಳ್ಳೆ ಸ್ಟಾರ್ಟ್ ತೊಗೊಂಡ್ರು. ಪವರ್ ಪ್ಲೇಯಲ್ಲಿ ಇಂಡಿಯಾ 52 ರನ್ ಹೊಡೆದಿದ್ರು 1 ವಿಕೆಟ್ ನಷ್ಟಕ್ಕೆ. ಅದಾದಮೇಲೆ ನಿಮಗೆ ಇಶಾನ್ ಕಿಶನ್ ಅವರು ಮತ್ತು ನಂಬರ್ 3 ಬಂದ ತಿಲಕ್ ವರ್ಮಾ ಅವರು, ಸೂರ್ಯಕುಮಾರ್ ಯಾದವ್ ಅವರು ಹೋದ ಮ್ಯಾಚಲ್ಲೂ ಸ್ಟ್ರಗಲ್ ಮಾಡಿದರು, ಇವತ್ತು ಸ್ಟ್ರಗಲ್ ಮಾಡಿದ್ರು. ಇಶಾನ್ ಕಿಶನ್ ಅವ್ರು ಬಿಟ್ಟು ಯಾರೂ ಕಂಫರ್ಟಬಲ್ ಕಾಣಿಸ್ಲಿಲ್ಲ ನಾನು ಹೇಳ್ದಂಗೆ. ಅವರಿಬ್ರು ಸ್ಟ್ರಗಲ್ ಮಾಡಿದ್ರು. ಅದಾದ ನಂತರ ಇಶಾನ್ ಕಿಶನ್ 77ಗೆ ತಿರ್ಗಾ ಹೊಡಿಯೋಕ್ಕೆ ಹೋದರು. ಬಟ್ ಸೈಮ್ ಅಯೂಬ್ ಬಾಲ್ ಜಸ್ಟ್ ಗ್ರಿಪ್ಪಾಗಿ ಮಿಡ್ಲ್ ಸ್ಟಂಪ್ ಹೊಡೀತು, ಅವ್ರು ಬೀಟ್ ಆದರು. ಹಾಗಾಗಿ ಅವ್ರ ಇನ್ನಿಂಗ್ 77ಗೆ ಮುಗೀತು. ಇಲ್ಲಾಂದರೆ ಇವತ್ತು 100 ಹೊಡಿಬಹುದಾಗಿತ್ತು, ಅವರೊಬ್ಬರಿಗೆ ಮಾತ್ರ ಆಗ್ತಾ ಇದ್ದಿದ್ದು. ಅದಾದಮೇಲೆ ಆ್ಯಕ್ಚುಲಿ ಬ್ಯಾಟಿಂಗಲ್ಲಿ ರನ್ ರೇಟ್ ಸ್ವಲ್ಪ ಸ್ಲೋ ಆಗ್ತಾ ಬಂತು ಇಂಡಿಯಾದು. ಸೂರ್ಯಕುಮಾರ್ ಯಾದವ್ ಅವರು ಹೊಡಿಯೋಕ್ಕೆ ಹೋಗಿದ್ರು, ಬಟ್ ಅವ್ರಿಗೂ ಸಿಗ್ತಾ ಇರಲಿಲ್ಲ. ಅವ್ರು ಎಂಡೋರ್ಗೂ ಇದ್ದರು, ನಿಂತಿದ್ರು, ಬಟ್ ಅವ್ರಿಗೂ 4, 6 ಆಗಲಿ ಕನೆಕ್ಟ್ ಆಗ್ತಿರ್ಲಿಲ್ಲ ಈಸಿಯಾಗಿ. ಆಮೇಲೆ ತಿಲಕ್ ವರ್ಮಾ ಅವರು LBW ಆದರು. ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಬಂದರು, ಇಮಿಡಿಯೇಟಾಗಿ ಹೊಡಿಯೋಕ್ಕೆ ಹೋದ್ರು ಅವ್ರದ್ದು ವಿಕೆಟ್ ಹೋಯಿತು. ಆಮೇಲೆ ಸ್ವಲ್ಪ ಹೊತ್ತು ಶಿವಮ್ ದುಬೆ ಅವರು ಆ್ಯಕ್ಚುಲಿ ಇವತ್ತು ಚೆನ್ನಾಗಿ ಆಡಿದ್ರು. ಶಿವಮ್ ದುಬೆ ಅವರು 17 ಬಾಲ್ಗೆ 27 ರನ್ ಹೊಡೆದ್ರು, 3 4 1 6. ಅವ್ರು ಚೆನ್ನಾಗಿ ಆಡಿದ್ರು. ಅದಾದಮೇಲೆ ಉಸ್ಮಾನ್ ತಾರಿಕ್ದು 23 ಮ್ಯಾಚಸ್ ಕನ್ಸಿಕ್ಯೂಟಿವ್ ಅವ್ರು ಲಾಸ್ಟ್ ಆಡಿದ್ರು 23 ಕನ್ಸಿಕ್ಯೂಟಿವ್ T20 ಮ್ಯಾಚಸಲ್ಲೂ ಅವರು ವಿಕೆಟ್ ಪಡ್ಕೊಂಡಿದ್ದಾರೆ. ಒಂದು ಮ್ಯಾಚಲ್ಲೂ ವಿಕೆಟ್ ಲಾಸ್ ಹೋಗಿರೋವಂಥದ್ದು ಇರಲೇ ಇಲ್ಲ. ಇವತ್ತು ಆಗ್ತಾ ಇತ್ತು, 3.4 ಓವರ್ಸ್ ಆಗಿತ್ತು, ಇನ್ನೊಂದು 2 ಬಾಲ್ ಇತ್ತು ಆ ಸ್ಟ್ರೀಕ್ ಮುರಿಯೋಕ್ಕೆ. ಬಟ್ ಅಷ್ಟರಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಸೆಕೆಂಡ್ ಲಾಸ್ಟ್ ಬಾಲಲ್ಲಿ ಹೊಡಿಯೋಕ್ಕೆ ಹೋಗಿ ಡೀಪ್ ಮಿಡ್ ವಿಕೆಟಲ್ಲಿ ಔಟ್ ಆದರು, ಕ್ಯಾಚ್ ಆಯ್ತು ಅದು. ಹಾಗಾಗಿ ಉಸ್ಮಾನ್ ತಾರಿಕ್ದು ಸ್ಟ್ರೀಕ್ ಇನ್ನೂ ಕಂಟಿನ್ಯೂ ಆಗುತ್ತೆ. 24 T20 ಇಂಟರ್ನ್ಯಾಷನಲ್ ಮ್ಯಾಚಸ್ ಕಂಟಿನ್ಯೂಸ್ ಆಗಿ ಅವ್ರು ವಿಕೆಟ್ ಪಡ್ಕೊಂಡಿರೋ ಅಂಥದ್ದು. ನಾನು ಹೇಳ್ದಂಗೆ ಅವ್ರ ಮೇಲೆ ತುಂಬ ಕಾಂಟ್ರವರ್ಸಿ, ಏನೇನೋ ಮೀಡಿಯಾದಲ್ಲಿ ಬರೀ ಅವ್ರ ಬಗ್ಗೆನೇ 1 ವೀಕು ಅಶ್ವಿನ್ ಅವರು ವೀಡಿಯೋ ಮಾಡಿದರು, ನೀವು ನೋಡಿದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೆಂಗೆ ಆಡ್ಬೋದು, ಹೆಂಗೆ ಟ್ಯಾಕಲ್ ಮಾಡ್ಬೋದು ಅವ್ರ ಆ್ಯಕ್ಷನ್ನ ಅಂತ. ಬಟ್ ಅವ್ರೇನಂತ ಇವತ್ತು ವಿಕೆಟ್ಗಳು ತೊಗೊಂಡಿಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಆಬ್ವಿಯಸ್ಲಿ ಹೊಡಿಯೋಕ್ಕೆ ಹೋದ್ರು, ಔಟ್ ಆದರು. ಸೊ ಅವ್ರ ಸ್ಪೆಲ್ ಮುಗೀತು. ನೀವು ಪಾಕಿಸ್ತಾನ ಬೌಲಿಂಗ್ ಅಬ್ಸರ್ವ್ ಮಾಡ್ತಾ ಹೋದರೆ ಶಾಹಿನ್ ಶಾ ಅಫ್ರಿದಿ ಬಿಟ್ಟು ಅವ್ರು ಮಾಡಿದ್ದು 2 ಓವರ್, ಅದು ಬಿಟ್ಟು 6 ಜನ ಬರೀ ಸ್ಪಿನ್ನರ್ಸೇ ಬೌಲಿಂಗ್ ಮಾಡಿರೋವಂಥದ್ದು. ಇನ್ಯಾರು ಫಾಸ್ಟ್ ಬೌಲರ್ಸು ಬೌಲ್ ಮಾಡಲಿಲ್ಲ. ಸಲ್ಮಾನ್ ಆಗಾ ಅವರು ಸ್ಪಿನ್ನರು, ಸೈಮ್ ಅಯೂಬ್ ಸ್ಪಿನ್ನರು, ಅಬ್ರಾರ್ ಅಹ್ಮದ್ ಸ್ಪಿನ್ನರು, ಶಾದಾಬ್ ಖಾನ್ ಸ್ಪಿನ್ನರು, ಮೊಹಮ್ಮದ್ ನವಾಜ್ ಲೆಫ್ಟ್ ಆರ್ಮ್ ಸ್ಪಿನ್ನರು ಮತ್ತು ಉಸ್ಮಾನ್ ತಾರಿಕ್. ಇಷ್ಟು ಜನ ಇದ್ರೂ ಇಂಥ ಕಂಡೀಷನಲ್ಲೂ ಇಂಡಿಯಾದ ಇನ್ನಿಂಗ್ಸ್ ಮುಗಿತಾ 175ಗೆ ಮುಗೀತು. ಇಂಡಿಯಾದು ಮುಗಿತಾ 175 ಹೊಡೆದು 175 ಫಾರ್ ದ ಲಾಸ್ ಆಫ್ 7 ವಿಕೆಟ್ಸ್ ಇಂಡಿಯಾ ಹೊಡೆದಿದ್ದಂಥದ್ದು. ಯಾವಾಗ 170 ಕ್ರಾಸ್ ಆಯಿತು ಅಥವಾ ಯಾವಾಗ 160 ಕ್ರಾಸ್ ಆಯಿತು ಆವಾಗಲೇ ನೀವು ಸಲ್ಮಾನ್ ಅಲಿ ಆಗ ಮುಖದಲ್ಲಿ ನೋಡ್ಬೋದು ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಯಾಕೆ ಅಂದರೆ ಅವ್ರಿಗೂ ಗೊತ್ತಿತ್ತು ದಟ್ ಇಂಡಿಯಾನ ನೀವು 140 150 ಕಟ್ ಹಾಕಿದರೆ ಚಾನ್ಸ್ ಇತ್ತು. ಯಾಕಂದರೆ ಇಂಡಿಯಾದಲ್ಲೂ ಭರ್ಜರಿ ಇದ್ದಾರೆ. ಇವತ್ತು ಹರ್ಷದೀಪ್ ಸಿಂಗ್ ಅವ್ರನ್ನ ಕೂಡಿಸಿ ಕುಲ್ದೀಪ್ ಯಾದವ್ನ ಆಡಿಸಿದ್ರು, ಇವತ್ತು ಎಕ್ಸ್ಟ್ರಾ ಸ್ಪಿನ್ನರ್ನ ಆಡಿಸಿದ್ರು. ಆ್ಯಂಡ್ ಒಂದು ಲೆಕ್ಕದಲ್ಲಿ ಆ ವಿಕೆಟ್ಗೆ ಅದು ಅನಿವಾರ್ಯವಾದಂಥ ಸೆಲೆಕ್ಷನ್. ಯಾಕಂದರೆ ಕುಲ್ದೀಪ್ ಯಾದವ್ ನಿಮ್ಗೆ ಗೊತ್ತಿರೋ ಹಂಗೆ ಪಾಕಿಸ್ತಾನ ಮೇಲೆ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರತಿ ಮ್ಯಾಚಲ್ಲೂ. ಅವ್ರು ಯಾವ ಮ್ಯಾಚಲ್ಲಿ ಇನ್ನೂ ಆಡಿರೋ ಅಂಥದ್ರಲ್ಲಿ ಯಾವುದೂ ಡಿಸಪಾಯಿಂಟ್ ಮಾಡಿಲ್ಲ ಇಲ್ಲಿವರೆಗೂ. ಆ ವಿಕೆಟ್ ಹೆಂಗೇ ಇರಲಿ, ಕುಲ್ದೀಪ್ ಯಾದವ್ ನಿಮ್ಗೆ ಯಾವತ್ತಿದ್ರೂ ಒಳ್ಳೆ ಅಡಿಷನ್ ಟೀಮ್ಗೆ. ಬಾಲ್ ಗ್ರಿಪ್ ಆಗಲಿ ಆಗದೇ ಇರಲಿ,
ಅವ್ರದ್ದು ಬೌಲಿಂಗ್ ಏನಿದೆ, ಇಟ್ಸ್ ಅ ಬಿಗ್ ಫ್ಯಾಕ್ಟರ್. ಲೆಫ್ಟ್ ಆರ್ಮ್ ಚೈನಾ ಮೆನ್ ಯೂಶ್ವಲಿ ನಿಮಗೆ ಸಿಗಲ್ಲ. ಆರ್ಥೋಡಾಕ್ಸ್ ಇರ್ತಾರೆ ನಿಮಗೆ, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇರ್ಬೋದು, ಇಲ್ಲ ರೈಟ್ ಆರ್ಮ್ ಲೆಗ್ ಸ್ಪಿನ್ ಆಫ್ ಸ್ಪಿನ್ ಇರ್ಬೋದು. ಬಟ್ ಲೆಫ್ಟ್ ಆರ್ಮ್ ಚೈನಾ ಮೆನ್ ಪಿಕ್ ಮಾಡೋದು, ಹೊಡೆಯೋದು ಯಾವಾಗಲೂ ಒಂದು ಕಷ್ಟಕರವಾದ ಕೆಲಸನೇ. ಸೊ ಅವ್ರ ಸೆಲೆಕ್ಷನ್ನು ಒಳ್ಳೆ ರೀತಿಯಲ್ಲೇ ವರ್ಕ್ ಆಯಿತು ಇಂಡಿಯಾಗೆ ಇವತ್ತು. ಸೊ 175 ಆದಮೇಲೆ ಬಂದಿದ್ದು ಪಾಕಿಸ್ತಾನ್ ಸಾಹಿಬ್ಜಾದಾ ಫರ್ಹಾನ್ ಮತ್ತು ಸೈಮ್ ಅಯೂಬ್. ಮೊದಲನೇ ಓವರು ಫಸ್ಟ್ 2-3 ಬಾಲು ಡಿಫೆನ್ಸ್ ಮಾಡಿಕೊಂಡ್ರು ಅಥವಾ ಒದ್ದಾಡಿದ್ರು, ಬಾಲ್ ಸ್ವಿಂಗ್ ಆಗ್ತಾಯಿತ್ತು. 4ನೇ ಬಾಲ್ ಪುಲ್ ಹೊಡಿಯೋಕೆ ಹೋದರು. ಸಾಹಿಬ್ಜಾದಾ ಫರ್ಹಾನ್ ಯಾರು ನಿಮಗೆ ಜ್ಞಾಪಕ ಇದ್ದರೆ, ಇದೇ ಏಷ್ಯಾ ಕಪ್ಪಲ್ಲಿ ಗನ್ ತೊಗೊಂಡು ನಾನು ಶೂಟ್ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟಂಥ ವ್ಯಕ್ತಿ. 4ನೇ ಬಾಲಲ್ಲೇ ಡಕ್ ಔಟ್, ಔಟ್, ಫಸ್ಟ್ ವಿಕೆಟ್ ಹೋಯಿತು. ಅದಾಗಿ ಸೆಕೆಂಡ್ ಓವರಲ್ಲಿ ಸೈಮ್ ಅಯೂಬ್ ಅವರು ಫಸ್ಟ್ ಬಾಲೇ ಬುಮ್ರಾದು ಹೊಡಿಯೋಕ್ಕೆ ಹೋದರು, ಬಟ್ ಟಾಪ್ ಎಡ್ಜ್ ಆಗಿ 6ಗೆ ಹೋಯಿತು. ಅದು ಲಕ್ಕಿಂದಾನೇ ಹೋಗಿದ್ದು. ಅದ್ರ ನೆಕ್ಸ್ಟ್ ಬಾಲೇನೆ ಅವರು ಬಾಲ್ ಒಳಗಡೆ ಬಂತು, ಜಸ್ಪ್ರೀತ್ ಬುಮ್ರಾದು ಬಾಲ್ ಸ್ವಿಂಗ್ ಆಯಿತು ಒಳಗಡೆ, ಬೀಟ್ ಆದರು LBW, ಸ್ಟ್ರೇಟ್ ಪ್ಲಮ್ ಇನ್ ಫ್ರಂಟ್ ಆಫ್ ದ ವಿಕೆಟ್. ಅದನ್ನು ರಿವ್ಯೂ ಮಾಡಿದ್ರೂ ಏನು ಪ್ರಯೋಜನ ಇರಲಿಲ್ಲ, ಯಾಕಂದರೆ ಕ್ಲೀನ್ ಔಟು. ಅದಾದಮೇಲೆ ಒಂದಾದ್ಮೇಲೆ ವಿಕೆಟ್ಸ್ ಬೀಳ್ತಾ ಇತ್ತು. ಕಿಂಗ್ ಬಾಬರ್ ಆಜಮ್ ಅಂತ ಏನು ಕಂಪೇರ್ ಮಾಡ್ತಾರೆ, ವಿರಾಟ್ ಕೊಹ್ಲಿ ಅವ್ರಿಗೆ ಏನು ಕಂಪೇರ್ ಮಾಡ್ತಾರೆ, ಅವರು ಬಂದರು. ಅಕ್ಷರ್ ಪಟೇಲ್ಗೆ 5 ರನ್ಗೆ ಔಟ್ ಆದ್ರು. ಅವರು ಬೋಲ್ಡ್, ಅದು ಸೀದಾ. ಇದು ಮೊದಲನೇ ಸಲ ಅಲ್ಲ, ಇದು ಲಾಸ್ಟ್ ಒಂದು 4-5 ಸಲ ಇಂಡಿಯಾ ಮೇಲೆ ಆಡೋ ಪ್ರತಿ ಸಲನೂ ಅವ್ರು ಬೋಲ್ಡೇ ಆಗ್ತಾ ಇರೋವಂಥದ್ದು. ಸೊ ಅಲ್ಲೂ ವಿಕೆಟ್ ಹೋಯ್ತು. ಸಲ್ಮಾನ್ ಅದು ತಿರ್ಗಾ ಬಂದರು, ಅವರು ಹೊಡಿಯೋಕ್ಕೆ ಹೋದರು. ಜಸ್ಪ್ರೀತ್ ಬುಮ್ರಾ ಬಾಲ್ಗೆ ಅವರು ಔಟ್ ಆದರು. ಸೊ ಇವತ್ತು ಇಂಡಿಯಾದ ನೀವು ಓವರ್ ಆಲ್ ಬೌಲಿಂಗ್ ನೋಡಿದ್ರೆ, ಆಬ್ವಿಯಸ್ಲಿ ನಾನು ಹಾಕಿದ್ದೀನಿ ಸ್ಪಿನ್ ದಾಳಿಗೆ ಪಾಕಿಸ್ತಾನ್ ಹೋಗೆ ಅಂತ. ಬಟ್ ನೀವು ನೋಡ್ತಾ ಹೋದರೆ ಟಾಪ್ ಆರ್ಡರ್ ತೆಗೆದಿದೆ ಫಾಸ್ಟ್ ಬೌಲರ್ಸ್. 2 ಬುಮ್ರಾ, 1 ಹಾರ್ದಿಕ್ ಪಾಂಡ್ಯ. ಸೊ ಟಾಪ್ 3 ವಿಕೆಟ್ಸ್ ತೆಗೆದಿದ್ದು ಫಾಸ್ಟ್ ಬೌಲರ್ಸು. ಆಮೇಲೆ ನಿಮಗೆ ಸ್ಪಿನ್ ದಾಳಿಗೆ ಆಬ್ವಿಯಸ್ಲಿ ಅವ್ರು ಯಾರು ಬಂದವರಷ್ಟು, ಉಸ್ಮಾನ್ ಖಾನ್ ಬಿಟ್ಟು, ಉಸ್ಮಾನ್ ಖಾನ್ ಒಬ್ಬರೇ 44 ಹೊಡೆದಿದ್ದು 34 ಬಾಲ್ಗೆ. ಅದು ಬಿಟ್ಟು ಶಾದಾಬ್ ಖಾನ್ ಆಗಲಿ, ಮೊಹಮ್ಮದ್ ನವಾಜ್ ಆಗಲಿ, ಫಹೀಮ್ ಅಶ್ರಫ್ ಆಗಲಿ, ಶಾಹೀನ್ ಶಾ ಅಫ್ರಿದಿ, ಯಾರು ಈ ಸ್ಪಿನ್ ದಾಳಿಗೆ ಅವರೂ ಏನು ಹೇಳ್ತೀವಿ ಆಡುವಂಥ ಸಾಮರ್ಥ್ಯ ಅವ್ರಿಗೂ ಇಲ್ಲ. ಆಡೋಕ್ಕೆ ತುಂಬ ಕಷ್ಟ, ಅವ್ರಿಗೂ ಅದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಯಾಕಂದರೆ ಬೇರೆ ಯಾವ ಟೀಮ್ಸ್ ಮೇಲೆ ಅವ್ರು ಯಾರು ಆಡ್ತಾರೆ, ಈ ಕ್ವಾಲಿಟಿ ಸ್ಪಿನ್ನರ್ಸ್ ಇಲ್ಲ. ನಮ್ಮ ಸ್ಪಿನ್ನರ್ಸ್ ನೀವು ನೋಡ್ತು ಅಂತಂದರೆ ಅಕ್ಷರ್ ಪಟೇಲ್ ಆಗಿರ್ಬೋದು, ವರುಣ್ ಚಕ್ರವರ್ತಿ, ಕುಲ್ದೀಪ್ ವರ್ಮಾ, ಇವನ್ ತಿಲಕ್ ವರ್ಮಾ 2 ಓವರ್ ಮಾಡಿದ್ದಾರೆ, ಅವರು 1 ವಿಕೆಟ್ ಪಡ್ಕೊಂಡ್ರು ಇವತ್ತು. ತಿಲಕ್ ವರ್ಮಾ ಅವರು ಶಾದಾಬ್ ಖಾನ್ ವಿಕೆಟ್ ತೆಗೆದಿದ್ದವ್ರೆ, ತಿಲಕ್ ವರ್ಮಾ. ಅದಲ್ಲದೆ ಅಕ್ಷರ್ ಪಟೇಲು 2 ವಿಕೆಟ್ ಪಡ್ಕೊಂಡ್ರು, ವರುಣ್ ಚಕ್ರವರ್ತಿ 2, ಕುಲ್ದೀಪ್ ಯಾದವ್ 1, ತಿಲಕ್ ವರ್ಮಾ 1. ಸೊ ಕೊನೆಯದಾಗಿ ಲಾಸ್ಟ್ ವಿಕೆಟ್ ಏನಿದೆ ಹಾರ್ದಿಕ್ ಪಾಂಡ್ಯ ಅವ್ರು ತೆಗೆದ್ರು, ಅವರು 2 ವಿಕೆಟ್ ತೆಗೆದ್ರು. ಜಸ್ಪ್ರೀತ್ ಬುಮ್ರಾ ಅವರು 2 ವಿಕೆಟ್ ತೆಗೆದ್ರು. ಫೈನಲ್ ಆಗಿ ಪಾಕಿಸ್ತಾನ್ ಬಂದು 114ಕ್ಕೆ ಆಲ್ ಔಟ್. ಸೊ ಇಂಡಿಯಾಗೆ 61 ರನ್ಗಳ ಭರ್ಜರಿ ಜಯ. ಇವಾಗ ನೀವು ಟೇಬಲ್ ನೋಡಿದ್ರೆ, ನಮ್ಮ ಗ್ರೂಪ್ ಟೇಬಲ್ ನೋಡಿದ್ರೆ ನೀವು ಪಾಕಿಸ್ತಾನ್ 3ನೇ ಸ್ಥಾನಕ್ಕೆ ಹೋಗಿದೆ. ಫಸ್ಟ್ ನಾವಿದ್ದೀವಿ, ಆಮೇಲೆ USA ಇದ್ದಾರೆ. ಸೊ ನೆಕ್ಸ್ಟ್ ಮ್ಯಾಚ್ ಬಂದು ಪಾಕಿಸ್ತಾನ್-ನಮೀಬಿಯಾ. ಪಾಕಿಸ್ತಾನ್ ಆಬ್ವಿಯಸ್ಲಿ ಸ್ಟ್ರಾಂಗ್ ಇದ್ದಾರೆ ನಮೀಬಿಯಾ, ನೆದರ್ಲ್ಯಾಂಡ್ಸ್ ಇಂಥ ಟೀಮ್ ಮೇಲೆ. ಬಟ್ ಏನಾದರೂ ಅಪ್ಸೆಟ್ ಆಯಿತು ಅಂದರೆ, ಒಂದು ವೇಳೆ ನಮೀಬಿಯಾ ಪಾಕಿಸ್ತಾನ್ ಮೇಲೆ ಗೆದ್ದರೆ ಪಾಕಿಸ್ತಾನ್ಗೆ ಬಾಯ್. ಪಾಕಿಸ್ತಾನ್ ಪೂಲಿಂದಾನೇ ಔಟು, T20ಇಂದಾನೇ ಔಟು, ಸೂಪರ್ ಫೋರ್ಸಿಂದನೂ ಔಟು. ಅದಾಗುತ್ತಾ ಆಗಲ್ವಾ ಕಾದು ನೋಡಬೇಕು. ಬಟ್ ಇವತ್ತಿನ ನಾನು ಹೇಳ್ದಂಗೆ ಆನ್ ಪೇಪರ್ ಅಷ್ಟೇ ಇಂಡಿಯಾ ಪಾಕಿಸ್ತಾನ ಎಕ್ಸೈಟ್ಮೆಂಟಾಗಿ ಉಳ್ಕೊಂಡಿರೋವಂಥದ್ದು. ನಿಮ್ಗೆ ಇಂಡಿಯಾ ಆಸ್ಟ್ರೇಲಿಯಾ, ಇಂಡಿಯಾ ನ್ಯೂಜಿಲೆಂಡೇ ಜಾಸ್ತಿ ಕ್ಲೋಸ್ ಹೋಗುವಂಥದ್ದು, ಅಥವಾ ನಿಮಗೆ ಜಾಸ್ತಿ ಏನು ಹೇಳ್ತೀವಿ ನೋಡಬೇಕು ಅಂತ ಅನಿಸೋದು ಅಂಥ ಮ್ಯಾಚ್ಗಳೇ. ಅಫ್ಘಾನಿಸ್ತಾನ್, ಸೌತ್ ಆಫ್ರಿಕಾ ನಾನು ಹೇಳ್ದಂಗೆ ಡಬಲ್ ಸೂಪರ್ ಓವರ್ ಆದಂಥ ಮ್ಯಾಚ್. ಇಂಡಿಯಾ ಪಾಕಿಸ್ತಾನ್ ಬಂದು ಇಟ್ಸ್ ನೋ ಮೊರ್ ಅ ಕಾಂಟೆಸ್ಟ್, ನಿಮಗೆ ಗೊತ್ತು. ಸೊ T20ಯಲ್ಲಿ 8-1 ಇಂಡಿಯಾ ಇಸ್ ಲೀಡಿಂಗ್. ಓವರಾಲ್ ODI ವರ್ಲ್ಡ್ ಕಪ್ಸಲ್ಲಿ ಇದುವರೆಗೂ ನಾವು ಸೋತೇ ಇಲ್ಲ. ಸೊ ಇನ್ಯಾವುದು ಅದು ಕಾಂಪಿಟಿಷನ್ ಆಗಿ ಉಳ್ಕೊಂಡಿಲ್ಲ. ಇನ್ನಾದರೂ ಈ ಮ್ಯಾಚ್ ಇಂಡಿಯಾ ಪಾಕಿಸ್ತಾನ್ ಮುಂದೆ ಏನಾದರೂ ಆದರೆ ಹೈಪ್ ಕಮ್ಮಿ ಆಗುತ್ತಾ? ನನ್ನ ಪ್ರಕಾರ ಹೈಪ್ ಕಮ್ಮಿ ಆಗಬೇಕು. ಯಾಕಂದರೆ ಇಂಡಿಯಾ ಟೀಮ್ಗೆ ಸರಿಸಾಟಿ ಆದಂಥ ಟೀಮಲ್ಲ ಪಾಕಿಸ್ತಾನ್. ಸೊ ಇವತ್ತು ಇಂಡಿಯಾ ಗೆದ್ದಿದ್ದಾರೆ, ಟಾಪ್ ಆಫ್ ದ ಟೇಬಲ್. ಇನ್ನೊಂದು ಮ್ಯಾಚ್ ಇದೆ, ಅದೂ ಯಾರ ಮೇಲೆ, ನೆದರ್ಲ್ಯಾಂಡ್ಸ್ ಮೇಲೆ. ಅದು ಈಸಿ ಮ್ಯಾಚ್. ಅದಾದಮೇಲೆ ನಿಮಗೆ ನಾನು ಸೂಪರ್ 8 ಆಲ್ರೆಡಿ ಪ್ರೀಸೀಡಿಂಗ್ ಆಗಿದೆ. ಸೊ ಯಾರ ಮೇಲೆ ಆಡಬೇಕಂತ ಮುಂಚೆನೇ ಡಿಸೈಡ್ ಆಗಿದೆ. ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ. ಇವತ್ತಿಗೆ ಟಾಟಾ, ಬಾಯ್.